ಶೋ ಡೋಂಟ್ ಟೆಲ್ ಅಂದ್ರೆ ಎಲ್ಲಾ ವಿಷಯನು ಡೈಲಾಗ್ ಮುಖಾಂತರನೇ ಹೇಳ್ಬೇಕು ಅಂತ ಏನಿಲ್ಲ. ಕೆಲವು ಸಾರಿ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೇ ಹೇಳ್ಬೋದು, ಇಲ್ಲಾಂದ್ರೆ ಇಂಡೈರೆಕ್ಟ್ ಆಗೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಸದಾರ್ ಮೂವಿಲಿ ವರದರಾಜ ಮನ್ನಾರ್ ತಮ್ಮ ರೇಗಿಸ್ತಾ ಇರ್ತಾನೆ ದೇವಾನ. ಮೆಕ್ಯಾನಿಕ್ ಗೆ ಸ್ಪಾನರ್ ಹಿಡಿದು ಗೊತ್ತಿರುತ್ತೆ ಗನ್ ಅಲ್ಲ ಅಂತ. ಆಗ ದೇವ ಕ್ಯಾರೆಕ್ಟರ್ ಏನು ಮಾತಾಡ್ದಂಗೆ ಆ ಗನ್ ನ ಲೋಡ್ ಮಾಡಿ ಫೈರ್ ಮಾಡುತ್ತೆ. ಈ ತರದೆಲ್ಲ ನೋಡಿದಾಗ ಆಡಿಯನ್ಸ್ಗೆ ಇನ್ನ ಥ್ರಿಲ್ಲಿಂಗ್ ಆಗಿರುತ್ತೆ. ಡೋಂಟ್ ಕಾನ್ಸಂಟ್ರೇಟ್ ಆನ್ ವಾಟ್ ದೇ ಡು, ಕಾನ್ಸಂಟ್ರೇಟ್ ಆನ್ ವೈ ದೇ ಡು. ಹೇಗೆ ಅಂದ್ರೆ, ನಿಮ್ ಸ್ಟೋರಿಲಿ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಜೊತೆಗೆ ಅದಕ್ಕಿಂತಾನೆ ಒಂದು ಬ್ಯಾಕ್ ಸ್ಟೋರಿ ಇರಬೇಕು. ಎಕ್ಸಾಂಪಲ್ ಗೆ ಓಂ ಮೂವಿಲಿ ಸತ್ಯ ಕ್ಯಾರೆಕ್ಟರ್ ಮತ್ತೆ ಮಧು ಇಬ್ರು ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಮಧು ಕ್ಯಾರೆಕ್ಟರ್ ಸತ್ಯನ ಪೊಲೀಸ್ಗೆ ಹಿಡ್ಕೊಡುತ್ತೆ. ಯಾಕೆ ಅಂತ ಅವಾಗ ಫ್ಲಾಶ್ ಬ್ಯಾಕ್ ನೋಡಿದಾಗ ಮಧು ಅವ್ರ ಅಣ್ಣ ಮತ್ತೆ ಸತ್ಯ ಇಬ್ರು ಒಟ್ಟಿಗೆ ಓದ್ಬೇಕಾದ್ರೆ ಮಧುವರ ಅಣ್ಣಂಗೆ ಪ್ರಾಬ್ಲಮ್ ಅಂತ ಅಂದಾಗ ಸತ್ಯ ಹೆಲ್ಪ್ ಮಾಡಿರಲ್ಲ. ಇದೇ ಕೋಪಕ್ಕೆ ಮಧು ಕ್ಯಾರೆಕ್ಟರ್ ಸತ್ಯನ ಈ ಪರಿಸ್ಥಿತಿ ತಂದಿರುತ್ತೆ. ಇದೊಂದು ಬ್ಯಾಕ್ ಸ್ಟೋರಿ. ಈ ತರ ಪ್ರಾಪರ್ ರೀಸನಿಂಗ್ ಇರಬೇಕು. ಇದರಿಂದನೇ ಕತೆ ಫಾರ್ವರ್ಡ್ ಪುಷ್ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಫಿಲ್ಮ್ ಮೇಕಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.